ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿರುವಂತದ್ದು ಅಂದ್ರೆ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂತದ್ದು, ಸ್ಟೇಟಿಗೆ 3rd ಪ್ಲೇಸ್ ಬಂದಿರುವಂತದ್ದು. ಪ್ರತೀಕ್ಷಾ ಅವರ ಮನೆಯಲ್ಲಿದ್ದೀವಿ. ಪ್ರತೀಕ್ಷಾ ಅವರ ಪೋಷಕರನ್ನ ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅಂದ್ರೆ ಮಗಳು 3ನೇ ರ್ಯಾಂಕ್ ಬಂದಿದೆ, ಅವ್ರ ತಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಸ್ವತಃ ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಮಗಳು ಸ್ಟೇಟಿಗೆ 3ನೇ ರ್ಯಾಂಕ್ ಬಂದಿದ್ದಾಳೆ, ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಅದೇ 3ನೇ ಫಸ್ಟ್ ಪ್ಲೇಸ್ ಬರಬೇಕಿತ್ತು ಅಂತ ಆಸೆ ಬರ್ತಾ ಇದ್ಲು. ಅದು ಇಂಗ್ಲೀಷಲ್ಲಿ ಮಾತ್ರ 3 ಮಾರ್ಕ್ ಹೋಗಿದೆ. ತುಂಬ ಸಂತೋಷ ಆಗ್ತಾ ಇದೆ. ಓಕೆ, ಮನೆಯಲ್ಲಿ ಹೇಗೆ ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಸಹಕಾರ ಹೇಗಿತ್ತು ಅನ್ನುವಂಥದ್ದು? ಅಂದರೆ ಎಷ್ಟು ಗಂಟೆಗೆ, ಯಾವ ರೀತಿಯಾಗಿ, ಬೆಳಗ್ಗೆ ಮುಂಜಾನೆ ಅಥವಾ ಸಂಜೆ ಸಮಯದಲ್ಲಿ ಯಾವ ರೀತಿಯಾಗಿ ಓದ್ತಾ ಇದ್ಲು ಮನೆಯಲ್ಲಿ ಅಂತ ಹೇಳಿ. ಅದೇ ಅವಳು ಓದೋದ್ರಲ್ಲಿ ಅದಷ್ಟು ರಿಸ್ಟ್ರಿಕ್ಷನ್ ಇರಲಿಲ್ಲ, ಅವಳಿಗೆ ಬಿಟ್ಟಿದ್ವಿ ನಾವು. ನಾವೇನು ಪ್ರೆಷರೈಸ್ ಮಾಡಿಲ್ಲ, ಅವಳಾಗೆ ಓದ್ತಾ ಇದ್ಲು. ಮತ್ತು ನಿದ್ದೆಗೆಟ್ಬಿಟ್ಟು ಓದಿಲ್ಲ ಅವಳು. ಕಾಲೇಜಲ್ಲಿ ಏನು ಓದ್ತಾ ಇದ್ಲ ಅದನ್ನೇ ಸ್ಟಡಿ ಮಾಡ್ಕೊಂಡು ಮನೇಲಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಸ್ಟಡಿ ಮಾಡ್ತಾ ಇದ್ಲು. ಅದ್ರ ಮುಖಾಂತರ ಯಾವುದೇ ಟ್ಯೂಷನ್ ಗೀಷನ್ ಯಾವುದಕ್ಕೂ ಹೋಗ್ತಾ ಇಲ್ಲ, ಅವಳಾಗೆ ಓದಿದ್ದು. ಯಾರ ಇದು ಇಲ್ಲ ಅವಳಿಗೆ, ಪ್ರೆಷರ್ ಇಲ್ಲ, ಚೆನ್ನಾಗಿ ಓದ್ತಾ ಇದ್ಲು ಅವಳು ಅಷ್ಟಿಗೆ. ಓಕೆ, ಈಗ ವಾಣಿಜ್ಯ ವಿಭಾಗದಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿರುವಂಥದ್ದು ಕಾಮರ್ಸ್ನಲ್ಲಿ, ಅದೇನಾದ್ರು ಸಬ್ಜೆಕ್ಟ್ ನೀವು ಹೇಳಿದ್ರಾ ಅಥವಾ ಮಗಳೇ ಆಯ್ಕೆ ಬಿಟ್ಟಿದ್ರಾ ಹೆಂಗೆ ಅಂತ? ನಿಮ್ಮ ಆಸೆ ಏನಾದ್ರು ಇತ್ತಾ, ಇಲ್ಲ ಕಾಮರ್ಸೇ ತಗೊಳ್ಬೇಕು ಅನ್ನುವಂಥದ್ದು ಇತ್ತಾ ಅಥವಾ ಹೀಗೆ ಮಗಳ ಆಯ್ಕೆನಾ ಅದು ಅಂತ? ಇಲ್ಲ, ಅವಳದೇ ಆಯ್ಕೆ ಅದು. ಅವಳಿಗೆ ಒಂದು ಅಕೌಂಟ್ ಸೆಕ್ಷನಲ್ಲಿ ಅಕೌಂಟ್ಸ್ ಲೈನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡೋಣ ಅಂತ ಇದ್ದೆ, ಅವಳು ಅಕೌಂಟ್ಸೇ ಸೆಲೆಕ್ಷನ್ ಮಾಡಿದ್ಲು. ಮುಂದಕ್ಕೆ ಅಕೌಂಟ್ಸಲ್ಲೇ ಇದು ಮಾಡ್ತಾ ಇದ್ದಾಳೆ ಅವಳು. CA ಮಾಡಬೇಕು ಅಂತ ಅವಳು ಇಷ್ಟ. ಅದಕ್ಕೆ ಆಲ್ರೆಡಿ ಫೌಂಡೇಶನ್ ಎಕ್ಸಾಮ್ಗೆ ಕೋಚಿಂಗ್ ಹೋಗ್ತಾ ಇದ್ದಾಳೆ. ಸ್ಟಾರ್ಟ್ ಆಗಿದೆ 1 ವಾರದಿಂದ. CA ಮಾಡೋಣ ಅಂತ ನಮ್ಮಿಷ್ಟ, ಅವಳದು ಅದೇ ಚಾಯ್ಸ್, ಆಸೆ. ಓಕೆ, SSLCಲಿ ಏನಾದರೂ ರ್ಯಾಂಕ್ ಬಂದಿದ್ಲ ಮಗಳು? ಫಸ್ಟ್ PU ಅಲ್ಲಿ ಹೇಗಿತ್ತು, ಸೆಕೆಂಡ್ PU ಅಂತೂ 3rd ಪ್ಲೇಸ್ ಬಂದಿದೆ ಸ್ಟೇಟಿಗೆ. SSLCಲಿ ಹೇಗಿತ್ತು ಅಂತ ಹೇಳಿ, ಪ್ರಾಥಮಿಕ ಶಿಕ್ಷಣ ಹೆಂಗೆ ಮಾಡ್ತಾ ಇದ್ಲು ಅನ್ನುವಂಥದ್ದು, ಹೇಗೆ ಅದು ಪ್ರಾರಂಭ ಆಯಿತು ರ್ಯಾಂಕ್ ಬರುವಂಥದ್ದು ಅಂತ? ಇಲ್ಲ, ಫ್ರಮ್ ದ ಬಿಗಿನಿಂಗ್ ಅವಳು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಓದೋದ್ರಲ್ಲಿ ಚೆನ್ನಾಗೇ ಇದ್ಲು. ಕ್ಲಾಸ್ಗೆ ಫಸ್ಟೇ ಬರ್ತಾ ಇದ್ಲು. ಫಸ್ಟ್ ಆರ್ ಸೆಕೆಂಡಲ್ಲೇ ಇದ್ಲು. SSLCಯಲ್ಲಿ 98% ತೊಗೊಂಡಿದ್ದಾಳೆ. ICSE ಸಿಲೆಬಸ್, ಕಾರ್ಮೆಲ್ ಹೈಸ್ಕೂಲು, ಮಂಜುನಾಥ್ ನಗರದಲ್ಲಿದೆಲ್ಲ, ಅದರಲ್ಲಿ 98% ತೊಗೊಂಡಿದ್ದಾಳೆ. ಅದರಲ್ಲೂ ಚೆನ್ನಾಗಿ ಸ್ಕೋರ್ ತೊಗೊಂಡಿದ್ದಾಳೆ. ಫಸ್ಟ್ PUCಯಲ್ಲೂ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದನೂ ಅವಳದು ಎಜುಕೇಷನಲ್ಲೇ ಚೆನ್ನಾಗಿದ್ದಾಳೆ, ಅವಳು ಓದ್ತಾ ಇದ್ದಾಳೆ. ಓಕೆ, ಇನ್ನು ಮಗಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪು, ಯಾವ ರೀತಿಯಲ್ಲಿ ನಿಮಗೆ ಅದನ್ನು ಅಂದರೆ ಕೇಳಿದ್ಲ? ಅಂದರೆ ಓದಲಿಕ್ಕೆ ಲ್ಯಾಪ್ಟಾಪ್ಗಳು ಬೇಕಾಗಿರುತ್ತೆ, ಮೊಬೈಲ್ಗಳು ಬೇಕಾಗಿರುತ್ತೆ, ಹೇಗೆ ಯಾವ ಥರ ಸಹಕಾರ ಮಾಡಿದ್ರಿ ನೀವು ಅಂತ ಹೇಳಿ? ಕಾಲೇಜ್ ಲೆಕ್ಚರರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಹೇಳಿದರು. ಹೆಂಗಿತ್ತು ಅಂತ ಹೇಳಿ? ಸ್ಟಾರ್ಟಿಂಗಲ್ಲಿ ಮೊಬೈಲಲ್ಲಿ ಇದು ಮಾಡ್ತಾ ಇದ್ಲು. ಏನೋ ಡೌಟ್ ಇದ್ದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಾ ಇದ್ಲು. ಆಮೇಲೆ ಲ್ಯಾಪ್ಟಾಪ್ ಬೇಕಂದ್ಲು, ಲ್ಯಾಪ್ಟಾಪ್ ಕೊಡಿಸಿದ್ದೀನಿ. ಒಂದು 3-4 ಇಯರ್ಸ್ ಬ್ಯಾಕ್ ಲ್ಯಾಪ್ಟಾಪ್ ಕೊಡಿಸಿದ್ದೀನಿ. ಲ್ಯಾಪ್ಟಾಪಲ್ಲಿ ಅವಳು ಸ್ಟಡಿ ಮಾಡೋದೆಲ್ಲ, ಯಾರಿಗೂ ಬೇರೆಯವ್ರಿಗೆ ಕೇಳೋದಾಗಲಿ ಏನಿಲ್ಲ. ಅವಳಾಗಿ ಓನ್ ಸ್ಟಡಿ, ಅವಳಾಗಿ ಓದಿ ಅವಳಾಗಿ ಇದು ಮಾಡಿರೋದು. ಎಷ್ಟು ಗಂಟೆಗೆ ಓದ್ತಾ ಇದ್ದು, ಎಷ್ಟು ಸಮಯ ಮೀಸಲಿಡ್ತಿದ್ಲು? ದಿನಕ್ಕೆ ಇಷ್ಟೇ ಸಮಯ ಓದಬೇಕು ಅಂತ ಹೇಳಿ ಮೀಸಲಿಡ್ತಿದ್ರು, ಹೆಂಗೆ ಯಾವ ಥರ ಟೈಮ್ ಟೇಬಲ್ ಮಾಡ್ಕೊತಿದ್ಲು ಮನೆಯಲ್ಲಿ ಅಂತ? ಕಾಲೇಜಿಂದ ಬಂದಮೇಲೆ ಒಂದು 6 o'clock ಹಂಗೆ ಅವಳು ಒಂದು ಅರ್ಧ ಗಂಟೆ 1 ಗಂಟೆ ಸ್ಟಡಿ ಮಾಡ್ತಿದ್ಲು ಅಷ್ಟೇ. ಇನ್ನೇನು ಜಾಸ್ತಿ ಏನು ನಿದ್ದೆಗೆಟ್ಬಿಟ್ಟು ಓದಿಲ್ಲ ಅವಳು. 1 hour ಮ್ಯಾಕ್ಸಿಮಮ್ 1 hour ಓದ್ತಾ ಇದ್ಲು. ಇನ್ನು ಸ್ಪೆಷಲ್ ಕ್ಲಾಸು ಅಥವಾ ಕೋಚಿಂಗ್ ಏನಾದ್ರು ಇತ್ತಾ ಅಥವಾ ಹೆಂಗೆ ಏನು ಅಂತ ಹೇಳಿ? ಇಲ್ಲ, ಸ್ಪೆಷಲ್ ಕ್ಲಾಸ್ ಕೋಚಿಂಗ್ ಹೋಗೇ ಇಲ್ಲ. ನಾನು ಹಾಕ್ತೀನಂದ್ರೆ SSLCಯಲ್ಲಿ ಬೇಡ ಅಂದಿದ್ದಾಳು ಅವಳು. ಅವಳಾಗೆ ಓದಿರೋದು, ಯಾವ ಇದಕ್ಕೂ ಹೋಗಿಲ್ಲ, ಕೋಚಿಂಗೇ ಹೋಗಿಲ್ಲ ಅವಳು. ಓಕೆ, ಈ ಥರ ಸ್ಟೂಡೆಂಟ್ಗಳು ಇನ್ನೂ ಕೂಡ 2 ಅವಕಾಶ ಇದೆ ಫೇಲ್ ಆದವರಿಗೆ. ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಥರ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು? ಅಲ್ಲ, ವಿದ್ಯಾರ್ಥಿಗಳಿಗೆ ಅಂತಂದರೆ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು. ಅವ್ರು ಹೇಳಿದ್ನ, ಲೆಕ್ಚರರ್ಸ್ ಹೇಳಿದ್ನ ನೀಟಾಗಿ ಕೇಳಿಕೊಂಡು ಅದನ್ನೇ ಇದು ಮಾಡಿದ್ರು ಸಾಕು. ಕೋಚಿಂಗ್ ಏನು ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಏನು ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಮನೇಲಿ ಪ್ರಯತ್ನ ಪಟ್ಟರೆ ಅದನ್ನು ರೀಚ್ ಮಾಡ್ಬೋದು, ಸ್ಟಡಿಯಲ್ಲಿ ರೀಚ್ ಮಾಡ್ಬೋದು. ಓಕೆ, ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ತಂದೆ ಒಂದು ರೀತಿ ಮೇನ್ ಪಿಲ್ಲರ್ ಆಗಿರ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಂದೆ ಎಷ್ಟು ಪ್ರಾಮುಖ್ಯತೆ ವಹಿಸ್ತಾರೆ, ಎಷ್ಟು ಮುಖ್ಯವಾದ ಪಾತ್ರ ವಹಿಸ್ತಾರೆ ಅನ್ನುವಂಥದ್ದು? ಅಲ್ಲ, ಹೆಣ್ಮಕ್ಳು ಅಂತಲ್ಲ, ಹೆಣ್ಮಕ್ಳೇ ಬೆಸ್ಟ್ ಇವಾಗಿರೋದ್ರಲ್ಲಿ. ಹೆಣ್ಮಕ್ಳೇ ಬೆಸ್ಟ್ ಈ ಕಾಲದಲ್ಲಿ. ಹೆಣ್ಮಕ್ಳೇ ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಗೆ 2 ಹೆಣ್ಮಕ್ಳೇ. ಚಿಕ್ಕವಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಇವಳು ಚೆನ್ನಾಗಿ ಓದ್ತಾ ಇದ್ದಾಳೆ. ಓಕೆ, ಇನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸು, ಸ್ನೇಹಿತರೆಲ್ಲ ಏನು ಹೇಳ್ತಾರೆ? ಮಗಳು ರ್ಯಾಂಕ್ ಬಂದಿರುವಂಥ 3rd ರ್ಯಾಂಕು ಅಂತ ಹೇಳಿ ಏನು ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದು ಏನು ಹೇಳ್ತಾರೆ ಅಂತ? ತುಂಬ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಫ್ಯಾಮಿಲಿಯಿಂದ ಹಿಡಿದು ಫ್ರೆಂಡ್ ಸರ್ಕಲ್ ಅಂತೂ ನೆನ್ನೆಯಿಂದ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದಿಷ್ಟು ಇವರ ಮಾತಾಗಿತ್ತು. ಪ್ರತೀಕ್ಷಾ ಅವರ ತಂದೆ ಅಂದರೆ ಮಗಳ ವಿದ್ಯಾಭ್ಯಾಸಕ್ಕೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒತ್ತಡವನ್ನು ಮಾಡ್ತಿರ್ಲಿಲ್ಲ. ಸ್ವತಃ ಅವಳೇ ಬಂದು ಓದ್ತಾ ಇದ್ಲು. ಅಂದರೆ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ವಿ. ಒತ್ತಡ ಇಲ್ಲದೆ ಓದೋದ್ರಿಂದಾಗಿ 3rd ರ್ಯಾಂಕ್ ಬಂದಿದೆ ಅನ್ನುವಂತಹ ಮಾತನ್ನು
ಪ್ರತೀಕ್ಷಾ ಅವರ ತಂದೆ ಪೋಷಕರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.